ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಜಮೀರ್ ಅಹಮದ್ ಖಾನ್ ಅವರು ಮಾತ್ರ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಅವರು ಬರೋದೂ ಇಲ್ಲ ಅಂತ ಹೇಳ್ತಿದೆ ರಾಜಕೀಯ ವಲಯ. ಬರುವಂತ ಸಾಧ್ಯತೆ ಕ್ಷೀಣ ಅಂತ. ಕೇರಳದಲ್ಲೇ ಪ್ರಚಾರ ಮಾಡಿ ಅಂತ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸೂಚಿಸಿದ್ದಾರಂತೆ. ಆ ಕಾರಣಕ್ಕಾಗಿ ದಾವಣಗೆರೆಗೂ ಬರಲ್ಲ, ಬಾಗಲಕೋಟೆಗೂ ಬರಲ್ಲ. ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರಕ್ಕೆ ಬರ್ತಾರೆ ಅಥವಾ ಬರಬೇಕು ಅನ್ನುವಂಥ ಒತ್ತಡಗಳಿತ್ತು. ಬಾಗಲಕೋಟೆಯಲ್ಲೂ ಆ ಒತ್ತಡ ಇತ್ತು, ದಾವಣಗೆರೆಯಲ್ಲೂ ಇತ್ತು. ಜಮೀರ್ ಅಹಮದ್ ಖಾನ್ ಬರುವಂತ ಸಾಧ್ಯತೆ ಇಲ್ಲ. ಸದ್ಯ ಅವರು ಕೇರಳದ ಪ್ರಚಾರದಲ್ಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರಂತೆ, ನೀವು ಇಲ್ಲೇ ಇರಿ, ಇಲ್ಲೇ ಪ್ರಚಾರ ಮಾಡಿ ಅಂತ ಹೇಳಿದ್ದಾರಂತೆ. ಆ ಕಾರಣಕ್ಕಾಗಿ ಅವರು ಬರುವ ಸಾಧ್ಯತೆ ಕ್ಷೀಣ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್, ಜಮೀರ್ ಅವರು ಮಾತನಾಡಿದ್ದನ್ನ ಕೇಳ್ತಾ ಇದ್ವಿ. ಅಂದ್ರೆ ಬರೋದಕ್ಕೆ ಆಗ್ತಿಲ್ವಾ ಅಥವಾ ಬರೋದಕ್ಕೆ ಮನಸ್ಸಿಲ್ವಾ ಅಂತ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಎಸ್ ಅಚ್ಚುತ್ತು, ಯಾಕೆಂದ್ರೆ ದಾವಣಗೆರೆ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಅವರು ಪ್ರಚಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾಕಂತಂದ್ರೆ ಜಮೀರ್ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ದಾವಣಗೆರೆ ಟಿಕೆಟ್ ಅನ್ನ ಫೈನಲ್ ಮಾಡೋ ವಿಚಾರದಲ್ಲಿ ಒಂದಷ್ಟು ಗೊಂದಲ ಆದಂತ ಕಾರಣಕ್ಕಾಗಿ ಒಂದು ನಿರ್ದಿಷ್ಟವಾದ ಸಮುದಾಯದ ಕೆಲ ವ್ಯಕ್ತಿಗಳು ಮುನಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಪ್ರಮುಖ ಇಲ್ಲಿ. ಹಾಗಾಗಿ ದಾವಣಗೆರೆಗೆ ಜಮೀರ್ ಅಹಮದ್ ಬಂದದ್ದೇ ಆದರೆ ಆ ಮುನಿಸು ತಣ್ಣಗಾಗತ್ತೆ ಮತ್ತು ಮುಸ್ಲಿಂ ಸಮುದಾಯದ ಮತಗಳು ಯಾರಿಗೆ ಬರಬೇಕು ಅವ್ರಿಗೆ ಬಂದೇ ಬರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಆ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರ ಪ್ರಚಾರಕ್ಕಾಗಿ ಒತ್ತಾಯಗಳು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಆದರೆ ಜಮೀರ್ ಅಹಮದ್ ಅವರು ಕಳೆದ ಒಂದು ವಾರದಿಂದ ಕೂಡ ಕೇರಳದಲ್ಲಿ ಪ್ರವಾಸ ಮಾಡಿದ್ದಾರೆ, ಅವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಜನರಲ್ ಎಲೆಕ್ಷನ್ ಆಗಿರುವಂತ ಕಾರಣಕ್ಕಾಗಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಇಲ್ಲೇ ಪ್ರಚಾರ ಮಾಡಬೇಕು ಅಂತಕ್ಕಂಥ ನಿರ್ದೇಶನವನ್ನ ಅವರಿಗಾಗಲೇ ಜಮೀರ್ ಅಹಮದ್ ಅವರು ಕೊಟ್ಟಿದ್ದಾರೆ. ಆದರೆ ದಾವಣಗೆರೆಯಲ್ಲಿ ಪ್ರಚಾರ ಮಾಡದಿದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಜಮೀರ್ ಅಹಮದ್ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿ ಅಡಕತ್ತರಲ್ಲಿ ಸಿಕ್ಕಿರ್ತಕ್ಕಂಥ ಜಮೀರ್ ಅಹಮದ್ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಾಳೆ ಅವರು ಇವತ್ತು ಕ್ಯಾಲಿಕಟ್ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕ್ಯಾಲಿಕಟ್ ನಿಂದ ಪ್ರಚಾರ ಮುಗಿಸಿ ರಾತ್ರಿ ಬೆಂಗಳೂರಿಗೆ ಬಂದು ನಾಳೆ ದಾವಣಗೆರೆ ಹೋಗಿ ಒಂದಿನ ಪ್ರಚಾರ ಮುಗಿಸಿ ಅವರು ಬಾಗಲಕೋಟೆ ಹೋಗಿ 2 ದಿನಗಳ ಕಾಲ ಪ್ರಚಾರ ಮಾಡ್ತಾ ಇರತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ಇನ್ನೂ ಕೂಡ ಅವರ ಪ್ರಚಾರದ ವೇಳಾಪಟ್ಟಿ ನಿಗದಿಯಾಗಿಲ್ಲ. ವೇಳಾಪಟ್ಟಿ ನಿಗದಿ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ 10 ಪ್ರಶ್ನೆಗಳು ಕೂಡ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಕೇರಳದಲ್ಲೇ ಉಳ್ಕೊಳ್ತಾರಾ ಅಥವಾ ಕೇರಳದಲ್ಲಿ ಉಳ್ಕೊಂಡು ತಮ್ಮ ಮುನಿಸನ್ನ ಮುಂದುವರಿಸ್ತಾರ ಅಥವಾ ದಾವಣಗೆರೆಗೆ ಬಂದು ಪ್ರಚಾರ ಮಾಡ್ತಾರ ಮತ್ತು ದಾವಣಗೆರೆಗೆ ಬರೋದ್ರಿಂದ ಎದ್ದಿರ್ತಕ್ಕಂಥ ಊಹಾಪೋಹಕ್ಕೆ ತೆರೆ ಎಳಿತಕ್ಕಂಥ ಕೆಲಸವನ್ನ ಜಮೀರ್ ಅಹಮದ್ ಮಾಡ್ತಾರೆ. ಇವೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಕಾರಣವಾಗಿದೆ. ಹಾಗಾಗಿ ಈ ರೀತಿಯ ಚರ್ಚೆ ಮಧ್ಯೆ ಜಮೀರ್ ಅಹಮದ್ ಅವರು ನಾಳೆ ಎಷ್ಟೊತ್ತಿಗೆ ಪ್ರಚಾರಕ್ಕೆ ಬರ್ತಾರೆ, ಪ್ರಚಾರಕ್ಕೆ ಬಂದ್ರೆ ಯಾವ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ, ಯಾವ ನಾಯಕರನ್ನ ಭೇಟಿ ಮಾಡ್ತಾರೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಒಂದಂತೂ ಸ್ಪಷ್ಟ ಆಗಿದೆ, ಜಮೀರ್ ಅಹಮದ್ ಅವರು ಪ್ರಚಾರ ಏನಿದೆ ಇದು ಪಾರ್ಟಿ ಒಳಗಡೆ ಮತ್ತು ಚುನಾವಣಾ ರಣಕಂದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಶ್ಲೇಷಣೆಗಂತೂ ಕಾರಣ ಆಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಜಮೀರ್ ಅಹಮದ್ ಅವರ ಪ್ರಚಾರ ಸಂಬಂಧಪಟ್ಟ ನಿರ್ದಿಷ್ಟವಾಗಿರುವಂತಹ ಮಾಹಿತಿಗಳು ಲಭ್ಯ ಆಗಬಹುದು ಅಂತಕ್ಕಂಥ ಮಾಹಿತಿಗಳು ಈಗ ಆಪ್ತ ಮೂಲದಿಂದ ಸಿಗ್ತಾ ಇರುವಂತದ್ದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.